ಶೆಫ್ ಟೈಮ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಭೀಮಾ ಜುವೆಲರ್ಸ್, ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ಜನ ಮೆಚ್ಚಿದ ಅಡುಗೆ ಕಾರ್ಯಕ್ರಮ ಶೆಫ್ ಟೈಮ್. ಇದು ಪಾಕಪ್ರವೀಣರ ಲೋಕ. ಸಂಡೇ ಆಯಿತು ಅಂದರೆ ಸಾಕು, ಅದು ಗಂಟೆ 1:30 ಆಯಿತು ಅಂದರೆ ಸಾಕು, ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ ವಿತ್ ಸಮಥಿಂಗ್ ರಿಯಲಿ ಸ್ಪೆಷಲ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಹಾಗೆಯೇ ಇವತ್ತು ಕೂಡ ಒಂದು ಯುನೀಕ್ ಆದಂತಹ ರೆಸಿಪಿಯನ್ನು ಮಾಡಲಿಕ್ಕೆ ಒಬ್ಬ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾವಾಗಲೂ ಟಿಪ್ಸ್ ಹೇಳೋದಂತೂ ನಂದು ಇದ್ದೇ ಇರ್ತದೆ. ಸೊ ಇವತ್ತಿನ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಮಳೆಗಾಲ ಅಂತೂ ಬಂದೇ ಬರ್ತದೆ. ಸೊ ಮಳೆಗಾಲದಲ್ಲಿ ಈ ನೆಗಡಿ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಶೀತ ಆಗಿರ್ಬೋದು ಎಲ್ರಿಗೂ ಕೂಡ ಸಾಮಾನ್ಯ. ಸೊ ಇದರಿಂದ ನಾವು ಮುಕ್ತಿ ಪಡಿಬೇಕು ಅಂತ ಹೇಳಿದರೆ ವಿಟಮಿನ್ ಸಿ ಹೆಚ್ಚಾಗಿರುವಂಥ ಫ್ರೂಟ್ಸ್ ಆಗಿರ್ಬೋದು ಅಥವಾ ತರಕಾರಿಗಳನ್ನಾಗಿರ್ಬೋದು ಸೇವಿಸೋದ್ರಿಂದ ಈ ಶೀತದಿಂದ ನಾವು ದೂರ ಇರ್ಬೋದು ಅಂತ ಹೇಳ್ತಾ, ಸೊ ನಿಂಬೆಹಣ್ಣು ಆಗಿರ್ಬೋದು, ಕಿತ್ತಳೆ ಆಗಿರ್ಬೋದು, ಇದನ್ನೆಲ್ಲ ಆದಷ್ಟು ಜಾಸ್ತಿ ಸೇವಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸೊ ಇವತ್ತಿನ ಕಾರ್ಯಕ್ರಮದ ನಮ್ಮ ಅತಿಥಿ ಆಲ್ರೆಡಿ ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಇದ್ದಾರೆ. ಇವರು ಇದಕ್ಕಿಂತ ಮುಂಚೆ 2 ಅದ್ಭುತವಾದಂಥ ರೆಸಿಪಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ರು. ಸೊ ಇವತ್ತು ಕೂಡ 2 ಯುನೀಕ್ ಆದ ರೆಸಿಪಿಯನ್ನು ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಸೀಮಾಬಾಯಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಿಮಗೂ ನಮಸ್ಕಾರ ಮೇಡಮ್, ಇವತ್ತು ಯಾವ ರೆಸಿಪಿಯನ್ನು ನಮ್ಮ ವೀಕ್ಷಕರಿಗೆ ಮಾಡಿ ತೋರಿಸ್ತಾ ಇದ್ದೀರಾ? ಇವತ್ತು ನಾನು ದೋಸೆಯಲ್ಲಿ ಒಂದು ಸ್ಪೆಷಲ್ ಆಗಿ ಐಟಮ್ ಮಾಡ್ತಿದ್ದೀನಿ. ದೋಸೆ ಎಲ್ಲರೂ ಸಹ ಮಾಡ್ತಾರೆ, ಆದರೆ ನಾನೀಗ ಇದಕ್ಕೆ ಸ್ವಲ್ಪ ಮಕ್ಕಳಿಗೆ ಈಗ ಸ್ವಲ್ಪ ಹೊಸ ವೆರೈಟಿ ಮಾಡಿ ಸ್ವಲ್ಪ ಖುಷಿ ಆಗ್ತದೆ. ಹಾಗೆ ನಾನು ಸ್ವಲ್ಪ ಪನ್ನೀರ್ ಹಾಕಿ ಸ್ವಲ್ಪ ಹೊಸತನ್ನು ಈಗ ಒಂದು ಟ್ರೈ ಮಾಡಿದ್ದೀನಿ ನಾನು. ಮಕ್ಕಳಿಗೆಲ್ಲರಿಗೂ ಸಹ ಇಷ್ಟ, ನನ್ನ ಫ್ರೆಂಡ್ಸ್ಗೆ ಸಹ ಇಷ್ಟ. ಹಾಗೆ ನಿಮಗೆ ಒಂದು ತೋರಿಸುವ ಅಂತೇಳಿ. ಮ್ಯಾಮ್, ಈ ರೆಸಿಪಿಯ ಹೆಸರು? ಇದಕ್ಕೆ ಪನ್ನೀರ್ ದೋಸೆ ಅಂತ ಹೇಳಿ. ಪನ್ನೀರ್ ದೋಸೆ, ಹೌದು. ಓಕೆ. ಪನ್ನೀರ್ ದೋಸೆ ಹೇಳಿ. ಪಿಜ್ಜಾದಾಗೆ ಬರ್ತದೆ. ಓಕೆ. ಹೊರಗಿದ್ದು ಫುಡ್ ತಿನ್ನೋದಕ್ಕಿಂತ ಮಕ್ಕಳು ಮನೆಯಲ್ಲಿದ್ದು ಮಾಡಿದ್ರೆ ಸ್ವಲ್ಪ ಒಳ್ಳೇದು ಅಂತೇಳಿ. ಸೊ ಅಂದ್ರೆ ಈಗ ಜಾಸ್ತಿಯಾಗಿ ಮಕ್ಕಳು ಹೊರಗಿನ ಹೋದಾಗ ಅಲ್ಲಿನ ಫುಡ್ ಗಳನ್ನ ಇಷ್ಟಪಡ್ತಾರೆ. ಸೊ ನಾವೇ ಮನೆಯಲ್ಲಿ ಹೊರಗಡೆ ರೆಸ್ಟೋರೆಂಟ್ ಅಲ್ಲೆಲ್ಲ ಮಾಡುವಂತ ಫುಡ್ ಅನ್ನ ಮಾಡಿದ್ರೆ ಸೊ ಮನೆಯಲ್ಲಿ ಇರೋದು ತಿಂತಾರೆ. ಅವರಿಗೆ ಬೇಕಾದದ್ದು ನಾವು ತಿಳ್ಕೊಂಡ್ರೆ ಅವರಿಗೆ ಹಾಗೆ ನಾವು ಮಾಡಿದ್ರೆ ಅವರು ಸಹ ಮನೆ ಎದ್ದು ಜಾಸ್ತಿ ಲೈಕ್ ಮಾಡ್ತಾರೆ. ಹಾಗೆ ಇದೊಂದು ಹೊಸತೊಂದು ಪ್ರಯೋಗ. ಎಲ್ಲ ತುಂಬಾ ಇದರಲ್ಲೆಲ್ಲ ಇದೆ ಯೂಟ್ಯೂಬ್ ಅಲ್ಲಿ, ಆದ್ರೆ ಇದು ನಾನು ಮಾಡಿ ತುಂಬಾ ಸಮಯ ಎಲ್ಲ ವರ್ಷ ಆಗಿದೆ. ತುಂಬಾ ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ರೆ ಜಾಸ್ತಿ ನಾನು ಇದೇ ಮಾಡ್ತೇನೆ. ಹಾಗಾದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಇಷ್ಟವಾದ ರೆಸಿಪಿ, ನನ್ನ ಮಕ್ಕಳಿಗೂ ಸಹ ಇಷ್ಟ, ನಮ್ಮ ವೀಕ್ಷಕರಿಗೂ ಕೂಡ ಡೆಫಿನೆಟ್ ಆಗಿ ಇದು ಇಷ್ಟ ಆಗ್ಬೋದು. ಸೊ ಈ ಪನ್ನೀರ್ ದೋಸೆ ಮಾಡಲಿಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಇದು ಮೆಣಸಿನ ಪೌಡರ್, ಎಣ್ಣೆ, ತುಪ್ಪ, ಬಟರ್, ಸಾಲ್ಟ್, ಗರಂ ಮಸಾಲ ಹುಡಿ, ಇದು ನಾನು ಪಾವ್ ಭಾಜಿ ಹುಡಿ ತಗೊಂಡಿದ್ದೇನೆ, 1 2 3 ಪೌಡರ್ ತಗೊಂಡಿದ್ದೇನೆ, ಮತ್ತೆ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಪನ್ನೀರ್, ಬೇಯಿಸಿದ ಬಟಾಟೆ, ನೀರುಳ್ಳಿ ಮತ್ತೆ ದೋಸೆ ಹಿಟ್ಟು. ಹೌದು. ಓಕೆ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರೊಸೀಜರ್, ಒಂದು ಪ್ಯಾನ್ ಕೊಡಿ, ಬಿಸಿ ಆಗಲಿ ಸ್ವಲ್ಪ. ಈಗ ಸ್ವಲ್ಪ ಬಿಸಿ ಆಗಿದೆ. ನಾನಿನ್ನು ಇದನ್ನು ದೋಸೆಗೆ ನಾವು ಯಾವುದು ಸಾಕ್ತದೆ, ನಾವು ಮಾಮೂಲಿ ಮನೆಯಲ್ಲಿ ದೋಸೆ ಮಾಡ್ತೇವಲ್ಲ, ಅದನ್ನೇ ನಾನು ಹಾಗೆ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದೇನೆ ಇಲ್ಲಿ. ಮಸಾಲೆ ದೋಸೆ ಹಾಕ್ತೇವಲ್ಲ ಹಾಗೆಲ್ಲೇ ಹಾಕಬೇಕು. ನಂತರ ಬಿಸಿ ಆಗಲಿ. ಸ್ವಲ್ಪ ಇಲ್ಲಿ ಎಣ್ಣೆ ಹಾಕುವ ಫಸ್ಟಿಗೆ. ಸ್ವಲ್ಪ ಹಿಟ್ಟು ಸ್ವಲ್ಪ ಬೆಂತ ಬರುವಾಗ ನಾವೆಲ್ಲ ಮತ್ತೆಲ್ಲ ಹಾಕ್ಬೇಕಿಲ್ಲಿ. ಓಕೆ. ಸೊ ನಾರ್ಮಲಿ ಒಂದು ಹಾಗೆ ದೋಸೆ ಮಾಡೋದಕ್ಕಿಂತ ಈ ರೀತಿಯಾಗಿ ವೆರೈಟಿಯಾಗಿ ಸ್ವಲ್ಪ ಒಳ್ಳೆ ದೋಸೆ ಆಗ್ತದೆ ಅಂತೇಳಿ. ಈಗ ಸ್ವಲ್ಪ ಬೆಂತ ಉಂಟು. ನಾನಿಲ್ಲಿ ನೀರುಳ್ಳಿ ನಿಮಗೆ ಎಷ್ಟು ಬೇಕಷ್ಟು, ಕೆಲವರು ತುಂಬಾ ಇಷ್ಟಪಡ್ತಾರೆ ನೀರುಳ್ಳಿಯನ್ನು. ಫ್ಲೇವರ್ ಕೊಡ್ತದೆ ಈರುಳ್ಳಿ ಆಲ್ಮೋಸ್ಟ್ ಎಲ್ಲ ಅಡಿಗೆಗಳಲ್ಲಿ. ಈಗ 3 ಸ್ಪೂನ್ ಹಾಕಿದ್ದೀನಿ ಇಲ್ಲಿ. ಟೊಮ್ಯಾಟೊ, ಮತ್ತೆ ಇಲ್ಲಿ ಬೆಂದ ನಾನು ಬಟಾಟೆ ಅಂತ ತಗೊಂಡಿದ್ದೇನೆ. ಓಕೆ. ಬಟಾಟೆ ಹಾಕಿದ ಕೂಡಲೇ ಮಕ್ಕಳಿಗೆ ಸಹ ಒಳ್ಳೇದು, ಕೆಲವರು ಬಟಾಟೆ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಬಟಾಟೆ ಈಗ ನಾವು ಗ್ಯಾಸನ್ನು ಚಿಕ್ಕದು ಮಾಡಬೇಕು, ಸ್ಲೋ ಫ್ಲೇಮಲ್ಲಿ ಇಡಬೇಕೀಗ. ಓಕೆ. ಮತ್ತೆ ಇವಾಗ ಇದಕ್ಕೆ ಬಟರ್ ಹಾಕೋದು. ಬಟರ್ ಹಾಕಿದ ಕೂಡಲೇ ನಿಮಗೆ ಸ್ವಲ್ಪ ಫ್ಲೇವರ್ ಬಿಡ್ತದೆ. ಓಕೆ. ಈಗ ಇಲ್ಲೆಲ್ಲವನ್ನು ನಾವೀಗ ತಗೊಂಡದನ್ನು ಈಗ ಸ್ಮ್ಯಾಶ್ ಮಾಡಿ
ಇವಾಗ ಎಲ್ಲ ಪೌಡ್ರ್ ಹಾಕ್ಬೇಕು. ಓಕೆ. ಈಗ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲೆ ಪುಡಿ, ಸ್ವಲ್ಪ ಪಾವ್ ಭಾಜಿ ಪೌಡರ್, ಸ್ವಲ್ಪ ಮೆಣಸಿನ ಚಿಲ್ಲಿ. ತುಂಬ ಮಕ್ಕಳಿಗೆ ಕೆಲವರಿಗೆ ಇಷ್ಟಪಡೋದಿಲ್ಲ, ಆದರೆ ಸ್ವಲ್ಪ ಕಮ್ಮಿ ಹಾಕ್ಬೋದು. ಮಕ್ಕಳಿಗೆ ಮಾಡೋದಾದ್ರೆ ಸ್ವಲ್ಪ ಸ್ವಲ್ಪ ಕಡಿಮೆ ಕಮ್ಮಿ ಹಾಕಿ. ಸೊ ಖಾರ ಇಷ್ಟಪಡೋರಾದ್ರೆ ಸ್ವಲ್ಪ ಜಾಸ್ತಿ. ಇಲ್ಲಿ ಸ್ವಲ್ಪ ಸಾಲ್ಟ್. ಓಕೆ. ಮತ್ತೆ ನಾನಿಲ್ಲಿ 1 to 3 ಮಸಾಲವನ್ನು ತಗೊಳ್ತಿದ್ದೇನೆ. ನಿಮಗೆ 1 to 3 ಹಾಕಿದ ಕೂಡಲೇ ಸ್ವಲ್ಪ ಒಳ್ಳೆ ಫ್ಲೇವರ್ಸ್ ಬರ್ತದೆ, ರುಚಿ ಸಹ ಜಾಸ್ತಿ ಬರ್ತದೆ. ಮಕ್ಕಳು ಹೌದು ಹೊರಗಿದ್ದು ಫುಡ್ ಹೇಗೆ ಬರ್ತದೆ ಹಾಗೆ ಮ್ಯಾಗಿಯಲ್ಲಿ ಹೇಗೆ ಮಕ್ಕಳು ರುಚಿ ರುಚಿ ಪಡ್ತಿದ್ದಾರೆ ಹಾಗೆ ಇಲ್ಲಿ ಸ್ವಲ್ಪ ನಾನು 1 to 3 ಮಸಾಲವನ್ನು ಬಳಸ್ತಿದ್ದೇನೆ. ಇವಾಗ ಇದಕ್ಕೆ ತುಪ್ಪ ಹಾಕ್ಬೇಕೀಗ. ತುಪ್ಪ ಸ್ವಲ್ಪ ಜಾಸ್ತಿ. ಈಗ ಕೆಲವು ಮಕ್ಕಳಿಗೆಲ್ಲ ತುಪ್ಪ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹೌದು, ಖಂಡಿತ. ಈಗ ಪುನಃ ಈಗ ಸ್ಮ್ಯಾಶ್ ಮಾಡಬೇಕು. ಎಲ್ಲ ಮಸಾಲ ಅದಕ್ಕೆ ಮಿಕ್ಸ್ ಆಗಬೇಕು ಅಂತ ಹೇಳಿ ಅಲ್ವಾ? ಈಗ ನಿಮಗೆ ಈಗಲೇ ಪರಿಮಳ ಬರ್ತಾ ಇದೆ. ಹೌದು, ಬರ್ತಾ ಉಂಟು ಪರಿಮಳ. ಅಲ್ಲ, ಮಸಾಲೆ ದೋಸೆ ಸ್ಮೆಲ್ಲೇ. ಹೌದು, ಮಸಾಲೆ ದೋಸೆ ಸ್ಮೆಲ್ ಬರ್ತದೆ. ಇವಾಗ ನಾವು ಇದಕ್ಕೆ ಪನ್ನೀರ್ ಹಾಕ್ಬೇಕು. ಪನ್ನೀರ್ ಇಲ್ಲಿ ನಾನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ. ಈಗ ಫುಲ್ ಈಗ ಪನ್ನೀರ್ ಹಾಕೋದು. ಸೊ ಪನ್ನೀರ್ ಹಾಕೋದ್ರಿಂದ ನಮಗೆ ಅಡಿಷನಲ್ ಫ್ಲೇವರ್ ಸಿಗ್ತದೆ, ಮಕ್ಕಳಿಗೆ ಮತ್ತೆ ಟೇಸ್ಟ್ ಸಹ ಬರ್ತದೆ. ಇನ್ನು ಮಳೆಗಾಲ ಶುರುವಾಗುವಾಗ ಇದು ಹೊರಗೆ ತಂದುಕ್ಕಿಂತ ಮನೆಯಲ್ಲಿ ಹೇಗೆ ಸಹ ಬಟಾಟೆ ನೀರುಳ್ಳಿ ಇರ್ತದೆ, ಒಂದು ಪನ್ನೀರ್ ಒಂದು ತಂದು ಇಟ್ರೆ ನಿಮ್ಗೆ ಬೇಗ ಸಹ ಮಾಡ್ಬೋದು, ಮಕ್ಕಳಿಗೆ ಸಹ ಖುಷಿ ಸಹ ಆಗ್ತದೆ. ನೋಡ್ಲಿಕ್ಕೆ ನಿಮ್ಗೆ ವೆರೈಟಿ ಸಹ ಆಗ್ತದೆ, ಪಿಜ್ಜಾದಾಗೆ ಸಹ ಕಾಣ್ತದೆ ನಿಮ್ಗೆ. ಈಗ ಇಲ್ಲಿ ಪುನಃ ಈಗ ತುಪ್ಪ ಹಾಕ್ಬೇಕು. ಒಂದು 2 ನಿಮಿಷ ಹಾಗೆ ಇರಲಿ. ಇದು ಹೀಗೆ ಇರಬೇಕು, ಮುಚ್ಚುದೆಲ್ಲ ಬೇಡ. ನೋಡಿ ರೋಸ್ಟ್ ಆಗಿದೆ, ನೋಡಿ ಆಗ್ತಾ ಬಂದಿದೆ. ನಾವೀಗ ಸರ್ವಿಂಗ್ ಬೌಲಲ್ಲಿ ಹಾಕುವ. ಈಗ ನೀವು ಜಾಸ್ತಿ ಇಟ್ಟರೆ ಅದು ದೋಸೆ ಕರಡ್ತದೆ. ಏನೇ ಮಾಡೋದಿದ್ರು ಬೇಗ ಬೇಗ ಮಾಡಬೇಕು. ಅದಕ್ಕೆ ಮೊದಲೇ ನೀವು ಈಗ ತೆಗೆದಿಟ್ರೆ ಎಲ್ಲ ರೆಡಿ ಮಾಡಿಟ್ರೆ ಸುಲಭದಲ್ಲಿ ಆಗ್ತದೆ. ಸಾಂಬಾರ್ ಮತ್ತು ಚಟ್ನಿ ಒಟ್ಟಿಗೆ ತಿಂದ್ರೆ ತುಂಬಾ ಒಳ್ಳೆ ಆಗ್ತದೆ. ಇದು ಲಸ್ನಿ ಚಟ್ನಿ ಹೇಳಿ. ಓಕೆ, ಅದರ ಸ್ಪೆಷಾಲಿಟಿ ಏನು? ಅದು ನಾನು ಬಾಂಬೆಯಿಂದ ತರಿಸೋದು. ಸ್ವಲ್ಪ ಒಳ್ಳೆ ಆಗ್ತದೆ. ಇದು ನಾರ್ಮಲ್ ಚಟ್ನಿ ಸಹ ಮಾಡ್ಬೋದು, ಆದ್ರೆ ಅದ್ರ ಜೊತೆ ತಿಂದ್ರೆ ಸಹ ಇನ್ನು ಸ್ವಲ್ಪ ಜಾಸ್ತಿ ಟೇಸ್ಟ್ ಬರ್ತದೆ. ಸೊ ಒಂದು ಅಡಿಷನಲ್ ಫ್ಲೇವರ್ ಇರಲಿ ಅಂತ ನೀವೇ ತಗೊಂಡಿದ್ದೀರಾ? ಹೌದು. ಓಕೆ, ನೋಡಿ ಹೇಗೆ ಆಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು ನನಗೆ. ಯಾವಾಗ ಟೇಸ್ಟ್ ಮಾಡ್ತೇನೆ ಅಂತ ಅನ್ನಿಸ್ತಾ ಉಂಟು. ಸೊ ಇದನ್ನು ಟೇಸ್ಟ್ ಮಾಡಿ ಯಾವ ರೀತಿಯಾಗಿದೆ ಅಂತ ಹೇಳ್ತಾರೆ. ಎಸ್ ವೀಕ್ಷಕರೇ, ಈ ಪನ್ನೀರ್ ದೋಸೆ ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಮ್. ಲೈಕ್ ಆ ದೋಸೆ ಮಸಾಲೆ ದೋಸೆ ಥರ ಟೇಸ್ಟ್ ಬರ್ತಾ ಇದೆ. ಹಾಗೆಯೇ ಅದಕ್ಕೆ ಹಾಕಿರುವಂಥ ಈರುಳ್ಳಿ ಆಗಿರ್ಬೋದು, ಟೊಮೆಟೊ, ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ. ಹಾಗೆಯೇ ನಿಮ್ಮ ಚಟ್ನಿ ಅಂತೂ ಆಸಮ್ ಮ್ಯಾಮ್, ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಇದ್ರ ಜೊತೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ಎಲ್ಲರೂ ಇದನ್ನು ಡೆಫಿನೆಟ್ಟಾಗಿ ಟ್ರೈ ಮಾಡಿ ಮನೆಯಲ್ಲಿ ಅಂತ ಹೇಳ್ತಾ, ಹಾಗೆಯೇ ಇಷ್ಟು ಒಳ್ಳೆ ರೆಸಿಪಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೀಮಾಪೈ ಅವರು ಪನ್ನೀರಿಂದ ಒಂದು ಯುನೀಕ್ ಆದಂತಹ ರೆಸಿಪಿಯನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಸೊ ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದಾರೆ, ಹಾಗೆಯೇ ಅದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ಗಳೇನು, ಹಾಗೆಯೇ ಸ್ಟೆಪ್ಸ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಎಸ್ ಸೀಮಾ ಮೇಡಮ್, ಇವತ್ತಿನ ಕಾರ್ಯಕ್ರಮದ 2ನೇ ರೆಸಿಪಿ ಯಾವುದು? 2ನೇ ರೆಸಿಪಿ ಪನ್ನೀರ್ ಸ್ಟಫ್ ಪಾವ್ ಅಂತೇಳಿ. ಓಕೆ, ನೀವು ಮಸಾಲ ಇದು ಪಾವ್ ಭಾಜಿ ಎಲ್ಲ ಕೇಳಿದಿರಿ, ಹಾಗೆ ಸ್ವಲ್ಪ ಇದ್ರ ಸ್ವಲ್ಪ ವೆರೈಟಿ ಅಂತೇಳಿ. ಓಕೆ ಓಕೆ, ಸ್ವಲ್ಪ ನನ್ನದು ಓನ್ ರೆಸಿಪಿ ಇದು. ಓಕೆ ಓಕೆ. ಸೊ ಈ ಪನ್ನೀರ್ ಸ್ಟಫ್ ಪಾವ್ ಮಾಡಲಿಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಓಕೆ, ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೆಣಸಿನ ಪೌಡರ್, ಉಪ್ಪು, ಎಣ್ಣೆ ಮಾತ್ರ ಸನ್ಫ್ಲವರ್ ತಗೊಳ್ಬೇಕು, ತೆಂಗಿನ ಎಣ್ಣೆ ತಗೊಳ್ಳಿಕ್ಕಿಲ್ಲ, ಸ್ವಲ್ಪ ತುಪ್ಪ, ಬಟರ್, ಮತ್ತು ನಾನು ಇಲ್ಲಿ ಮಿಸಲ್ ಪೌಡರ್ ತಗೊಂಡಿದ್ದೇನೆ, ಮಿಸಲ್ ಪೌಡರ್, ಗರಂ ಮಸಾಲ ಪುಡಿ, ಮಯನೀಸ್, 2 ಟೊಮ್ಯಾಟೊ, ಸ್ವಲ್ಪ ಪನ್ನೀರ್, 2 ಆನಿಯನ್, ಅರ್ಧ ತುಂಡು ಮಾಡಿದ್ದದ್ದು ಕ್ಯಾಪ್ಸಿಕಮ್,
ಮತ್ತು ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪಾವು. ಸ್ಟಾರ್ಟ್ ಮಾಡುವ. ಹಾಂ, ಸ್ಟಾರ್ಟ್ ಮಾಡಿ. ಸೊ ಮೊದಲನೇ ಪ್ರೊಸೀಜರ್ ನಾವು ಇಲ್ಲಿ ಗ್ಯಾಸ್ ಆನ್ ಮಾಡುವ. ಹಾಂ, ಸ್ವಲ್ಪ ಬಿಸಿ ಆಗಲಿ. ನಾನಿಲ್ಲಿ 3 ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ತಗೊಳ್ತಿದ್ದೇನೆ. ಓಕೆ. ಫಸ್ಟಿಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಸ್ವಲ್ಪ ಹಾಕಿದ್ದೇನೆ. ಸ್ವಲ್ಪ ವಾಸನೆ ಹೋಗುವವರೆಗೆ ಸ್ವಲ್ಪ ಹುರಿಬೇಕು. ಸೊ ಸೀಮಾ ಮೇಡಮಿಗೆ ಅಡುಗೆ ಅಂದರೆ ಫೇವ್ರೇಟಾ? ಹಾಂ, ತುಂಬ ಇಷ್ಟ. ಸೊ ನೀವು ಮಾತಾಡುವ ರೀತಿಯಲ್ಲಿ ಹಾಗೆಯೇ ನೀವು ಮಾಡುವ ರೀತಿಯಲ್ಲೇ ಗೊತ್ತಾಗ್ತದೆ ಅಡುಗೆ ಅಂದರೆ ತುಂಬಾ ಇಷ್ಟ ಅಂತ ಹೇಳಿ. ನನಗೆ ಅಡುಗೆ ಹೇಳಿದರೆ ನಾನು ಮಾತಾಡ್ತಾ ತುಂಬ ಬಗ್ಗೆ ಮಾಡ್ತೇನೆ. ಮತ್ತು ನನಗೆ ಅಂದರೆ ಯಾರು ಇದ್ರೂ ಸಹ ಕೂಡಲೇ ಆಗಬೇಕು, ಕಾಯುವುದೆಲ್ಲ ಆಗೋದಿಲ್ಲ. ಈಗ ಹೇಳಿದ ಕೂಡಲೇ ಆಗಬೇಕು. ಈಗ ಸ್ವಲ್ಪ ನಾವು ಇದಾಗಿದೆ. ನಾನಿಲ್ಲಿ 2 ಆನಿಯನ್ ತಗೊಳ್ತಿದ್ದೇನೆ. ಓಕೆ. ಜಾಸ್ತಿಯಾಗಿ ಹೊಸ ರೆಸಿಪಿ ನಾನು ಮನೆಯಲ್ಲಿ ಮಾಡ್ತೇನೆ. ಮತ್ತೆ ಟಿವಿಯಲ್ಲಿ ಬಂದದ್ದು ಸಹ ಮಾಡ್ತೇನೆ. ಸೊ ಹೊಸತನವನ್ನು ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅಂತ ಆಯ್ತು. ಹಾಗಾದ್ರೆ ಸೊ ಹೊಸ ರೆಸಿಪಿ ಅಂತ ನೀವೇ ಹೇಳಿದ ಹಾಗೆ ಸೊ ಯಾವ್ದೆಲ್ಲ ರೆಸಿಪಿ ಮಾಡ್ತೀರಾ? ಈಗ ನಾನು ಮೊನ್ನೆ ರೀಸೆಂಟ್ ಆಗಿ ಪನ್ನೀರ್ ಅಲ್ಲಿ ನಾನು ಅಂದ್ರೆ ನನಗೆ ಸ್ವಲ್ಪ ಪನ್ನೀರ್ ಇಷ್ಟ, ಮಕ್ಕಳಿಗೆ ಸಹ ಇಷ್ಟ, ಹಾಗೆ ನಾನು ಪನ್ನೀರ್ ಜಾಸ್ತಿ ಯೂಸ್ ಮಾಡೋದು. ಹಾಗೆ ಕೆಲ್ಲಾಕ್ಸ್ ಇದೆ ಅಲ್ವಾ, ಕೆಲ್ಲಾಕ್ಸ್ ಪೌಡರ್ ಮಾಡಿ ಪನ್ನೀರ್ ಡಿಪ್ ಮಾಡಿ ಅದೊಂದು ಫ್ರೈ ಮಾಡೋದು. ತುಂಬಾ ಒಳ್ಳೆ ಬಂದಿದೆ. ನೀವೇ ಫೈಂಡ್ ಮಾಡಿದ್ದ ಈ ಡಿಶ್? ಹೌದು, ನೋಡಿ ಏನಾಗ್ತದೆ ಮಾಡಿದ್ರೆ ಹೇಗಾಗ್ತದೆ ಅಂತೇಳಿ ಮೊನ್ನೆ ಮಾಡಿದ್ದೆ, ಮಕ್ಕಳಿಗೆ ಸಹ ಇಷ್ಟ ಆಯ್ತು. ಹಾಗೆ ಅದು ಸಹ ಟ್ರೈ ಮಾಡಿದೆ. ಚಿಕನ್ ಸಲ್ಸ್ ನಾನ್ ವೆಜ್ ಸಹ ಒಳ್ಳೆ ಬರ್ತದೆ ಅದ್ರಲ್ಲಿ ಸಹ. ಇದು ತುಂಬಾ ಇಷ್ಟ ಆಯ್ತು ಮನೆಯವರೆಲ್ಲರಿಗೂ ಸಹ. ಸೊ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಕುಕಿಂಗಿಗೆ ಬೇಕಾದದ್ದು ಇದ್ದೇ ಇರ್ತದೆ ಎಲ್ಲರ ಮನೆಯಲ್ಲೂ ಕೂಡ. ಸೊ ಅದನ್ನು ಯೂಸ್ ಮಾಡಿ ವೆರೈಟಿ ಆಗಿ ಮಾಡೋದು ಅಂತ ಹೇಳಿ. ಮತ್ತೆ ನಮ್ಮದ್ರಲ್ಲಿ ಕಾಮನ್ ಪತ್ರಡೆ, ಬೋಡಿ ಅದೆಲ್ಲ ನಮ್ಮದ್ರಲ್ಲಿ ಕಾಮನ್. ಹೌದು, ಆದ್ರೆ ಇದು ಸ್ವಲ್ಪ ಹೊಸ ತರದಲ್ಲಿ ಸ್ವಲ್ಪ ಮಾಡುವ ಅಂತ ಹೇಳಿ. ಅದೇ ಮಾಡಿದ್ದನ್ನೇ ಮಾಡೋದಕ್ಕಿಂತ ಏನಾದ್ರೂ ಹೊಸತನ ಮಾಡಿದಾಗ ಮನೆಯವರಿಗೂ ಕೂಡ ಖುಷಿ ಆಗ್ತದೆ, ಮಕ್ಕಳಿಗೆ ಹಾಗೆ ಮನೆಯಲ್ಲಿರೋರಿಗೆ. ಮತ್ತೆ ನನ್ನ 2 ಮಕ್ಕಳು ಸಹ ಒಳ್ಳೆ ಕುಕ್ ಮಾಡ್ತಾರೆ. ಹಾಗೆ ನನಗೆ ಪಕ್ಕ ಇಲ್ಲಿ ಟೈಮ್ ಇಲ್ಲದಿದ್ರೆ ನಾನು ಅವರಿಗೆ ಹೇಳಿ ಇಡ್ತೇನೆ ಮಾಡ್ಲಿಕ್ಕೆ. ಅವರು ಕೂಡ ಮಾಸ್ಟರ್ ಶೆಫ್ ಆಗಿದ್ದಾರೆ. ಮಾಸ್ಟರ್ ಶೆಫ್ ಅಂತಲ್ಲ, ಆದ್ರೆ ಸ್ವಲ್ಪ ಇಂಟ್ರೆಸ್ಟ್ ಉಂಟು. ಸೊ ಆ ರೀತಿ. ಹೌದು, ಕೆಲವೊಮ್ಮೆ ಎಂತ ಅವರಿಗೆ ನಾನು ಮಾಡಿದ ಇಷ್ಟ ಆಗದಿದ್ರೆ ನನಗೆ ಅದು ಬೇಡ ಅಂತ ಹೇಳಿ ನನ್ನ 2ನೇ ಮಗ ನಂಗೆ ಅದು ಬೇಡ ಅಮ್ಮ, ನಾನು ನನ್ನಷ್ಟಕ್ಕೆ ಮಾಡಿ ತಿಂತಾನೆ ಹೇಳ್ತಾರೆ. ದೊಡ್ಡವನ್ ಸಹ ಅವರವರೇ ಮಾಡಿ. ಟೆನ್ಷನ್ ಕಮ್ಮಿ ಹಾಗಾದ್ರೆ, ಎಲ್ಲ ಅವರೇ ಮಾಡ್ಕೊಳ್ತಾರಲ್ವಾ. ಇದೀಗ ಆಲ್ಮೋಸ್ಟ್ ಆಗಿದೆ. ಈಗ ನಾವು ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕುವ. ಸೊ ಯೂಶುವಲಿ ಈಗಿನ ಕಾಲದ ಮಕ್ಕಳು ಅಡುಗೆ ಕೋಣೆಗೆ ಬರುವುದೇ ತುಂಬಾ ಕಷ್ಟ. ನೀವು ಲಕ್ಕಿ ಅದರಲ್ಲಿ. ಹೌದು. ಮತ್ತೆ ನಮ್ಮ ಮನೇಲಿ ಸ್ವಲ್ಪ ಗೆಸ್ಟ್ ಎಲ್ಲ ಬರೋದು ಜಾಸ್ತಿ. ಹಾಗಾಗಿ ಸ್ವಲ್ಪ ಹೊಸತು ಮಾಡ್ತೇನೆ. ಸೊ ಯಾವಾಗಲೂ ಮಾಡಿದ್ದೇನೆ ಮಾಡೋದಕ್ಕಿಂತ ಸ್ವಲ್ಪ. ಸೊ ಆಲ್ಮೋಸ್ಟ್ ಇದೊಂದು ಮಾತಿದೆ ಅಂದ್ರೆ ಮೊದಲಿನ ಕಾಲದಿಂದ ಬಂದವರಿಗೆ ಯಾವ ರುಚಿಯಾಗಿ ಅಡುಗೆ ಮಾಡಿ ಹಾಕಿದ್ರೆ ಈಸಿಲಿ ಅವರು ಗೆಲ್ಲಬಹುದು ಅಂತ ಖುಷಿ ಆಗ್ತದೆ ಅಂತ. ಇವಾಗ ನಮಗೆ ಕ್ಯಾಪ್ಸಿಕಮ್ ತಗೊಳ್ವಾ. ಓಕೆ. ಈಗ ಪಾವಿಗೆ ಬೇಕಾದಂತ ಸ್ಟಫಿಂಗ್ಸ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಕಟ್ ಮಾಡಿಟ್ರೆ 5 ನಿಮಿಷದಲ್ಲಿ ಆಗ್ತದೆ. ತಿಂಡಿಗೆ ಮಾತ್ರ 1 ನಿಮಿಷ ಸಾಕು, ಮಾಡೋದು ಮಾತ್ರ ಕಷ್ಟ. ಖಂಡಿತ, ಅದೆಲ್ಲ ತಿಂಡಿಗಳು ಹಾಗೆ ಅಲ್ವಾ, ಅದ್ರ ಹಿಂದಿರುವಂತ ಶ್ರಮ ತುಂಬಾ ಇರ್ತದೆ. ಈಗ ಇನ್ನು ಮಳೆ ಶುರುವಾಯಿತು, ಎಂತೆಂತ ಮಾಡೋದಕ್ಕಿಂತ ಪಾವು ತಂದ್ರೆ ನಿಮ್ಗೆ ಪಾವ್ ಭಾಜಿ ಆದ್ರೆ ಎಲ್ಲ ಕಟ್ ಮಾಡಬೇಕು ಹಾಗಾದ್ರೆ ಹಾಗಲ್ಲ, 2-3 ಐಟಮ್ ಇದ್ರೆ ಸಾಕು, ಬೇಗ ಆಗ್ತದೆ. ಹೌದು, ಬೇಗ ಆಗ್ತದೆ. ಮತ್ತೆ ಹೆಲ್ತ್ ಸಹ ಒಳ್ಳೇದಲ್ವಾ ಮನೆಯಲ್ಲೇ ಮಾಡಿದ್ರೆ. ಈಗ ಇದಾಗಿದೆ, ನಾವೀಗೆಲ್ಲ ಪೌಡ್ರ್ ಹಾಕುವ. ಫಸ್ಟಿಗೆ ನಾನಿಲ್ಲಿ 1/2 ಟೀಸ್ಪೂನ್ ಗರಂ ಮಸಾಲ ತಗೊಳ್ತಿದ್ದೇನೆ. ಓಕೆ. ಇದು
1 ಸ್ಪೂನ್ ಮಿಸ್ಟಲ್ ಪೌಡರ್ ತಗೊಳ್ತಿದ್ದೇನೆ. ಇದು ಕೆಂಪು ಮೆಣಸಿನ ಹುಡಿ ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಪನ್ನೀರ್ ಮೊದಲು ಹಾಕಬಾರ್ದು. ಪನ್ನೀರ್ ಮೊದಲು ಹಾಕಿದರೆ ಎಲ್ಲ ನಿಮ್ಮದು ಹುಡಿ ಹುಡಿಯಾಗಿ ಇದು ಬೆಂದು ಹೋಗ್ತದೆ. ಲಾಸ್ಟಿಗೆ ಹಾಕಬೇಕು. ಈಗ ನೋಡಿ, ನಿಮಗೆ ಈಗ ಹಾಕುವಾಗಲೇ ಈಗ ಪರಿಮಳ ಬರ್ತಾ ಉಂಟು. ಹೌದು ಹೌದು. ಈಗ ಪನ್ನೀರ್ ತಗೊಳ್ಳುವ. 1 ಕಪ್ಪನ್ನು ಪನ್ನೀರ್ ಹಾಕೊಳ್ಳುವ. ನಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಳ್ಬೇಕು. ಓಕೆ. ನಾನಿಲ್ಲಿ 4 ಪಾವಿಗೆ ಬೇಕಾದಷ್ಟು ತಗೊಂಡಿದ್ದೀನಿ ಈಗ. ಹಾಂ ಹಾಂ. ಹಾಗೆಯೇ ಸೀಮಾ ಮೇಡಮ್, ನಿಮಗೆ ಕುಕ್ಕಿಂಗ್ ಬಿಟ್ಟು ಬೇರೆ ಏನಾದರೂ ಹಾಬೀಸ್ ಇದೆಯಾ? ಬೇರೆ ಹಾಬೀಸ್ ಎಂತ ಇಲ್ಲ, ಮಾತಾಡೋದಷ್ಟೇ. ಅಂದರೆ ನನ್ನ ಅದು ಕೂಡ ಹಾಬಿ ಅಲ್ವಾ? ಕ್ಯಾಶ್ಯೂ ಫ್ಯಾಕ್ಟ್ರಿ. ಅವರು ಬಾಯಿ ಬಿಡುವುದಿಲ್ಲ, ಅಂದರೆ ಮಾತಾಡಲಿಕ್ಕೂ ಕಷ್ಟಪಡ್ತಾರೆ. ಸೊ ಮಾತಾಡೋರು ಸಿಕ್ಕಿದ್ರೆ ಒಳ್ಳೇದು. ಅಂದರೆ ನನ್ನ ಹಸ್ಬೆಂಡಿಗೆ ಕ್ಯಾಶ್ಯೂ ಫ್ಯಾಕ್ಟ್ರಿ, ಹಾಗೆ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೆ ಅಲ್ಲೇ ಇರ್ತೇನೆ. ಬೆಳಿಗ್ಗೆ ಮನೆಯೆಲ್ಲ ಕೆಲಸ ಮಾಡಿ 10 ಗಂಟೆ ಹೋದರೆ ಸಾಯಂಕಾಲ ಬರುತ್ತೆ. ನಮ್ಮ ಸ್ಟಾಫಿಗೆ ಸಹ ನೋಡಬೇಕು. ಹಾಗೆ ಬೆಳಿಗ್ಗೆ ಹೋದರೆ ಟೈಮ್ ಇರುವುದಿಲ್ಲ ನನಗೆ. ಯಾರಾದ್ರೂ ಹೇಳಿದ್ರೆ ಮನೇಲಿ ಇರ್ತೇನೆ ನಾನು, ಆದರೆ ಈಗ ಇರೋ ತುಂಬ ಕಮ್ಮಿ. ಮಾತ್ರ ಮೊದಲಿನ ದಿನ ಹೇಳ್ಬೇಕು ಹಾಗೆ. ಇವಾಗ ಸ್ವಲ್ಪ ತೆಂಗಿನ ತುರಿ ಇದಕ್ಕೆ ಹಾಕ್ಬೇಕೀಗ. ತೆಂಗಿನ ತುರಿ ಹಾಕಿದ ಕೂಡಲೇ ನಿಮಗೆ ಸ್ವಲ್ಪ ಸಾಫ್ಟ್ನೆಸ್ ಮತ್ತು ಟೇಸ್ಟ್ ಸ್ವಲ್ಪ ಒಳ್ಳೆ ಆಗ್ತದೆ. ನಾನಿಲ್ಲಿ 4 ಚಮಚ ತಗೊಂಡಿದ್ದೇನೆ. ಮತ್ತೆ ಈಗ ಆಗಿದೆ. ಈಗ ಲಾಸ್ಟಿಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ಫ್ಲೇವರಿಗೆ. ಈಗ ನಿಮ್ಗೆ ಇದನ್ನು ನೋಡಿದ್ರೆ ಬುರ್ಜಿಯಾಗಿ ಕಾಣ್ತದೆ. ಹೌದು, ಬುರ್ಜಿಯಾಗಿ ಪನ್ನೀರ್ ಆ ರೀತಿಯಾಗಿ ಈ ತರ ಕಾಣ್ತದೆ. ಹೌದು. ನಿಮ್ಗೆ ಈಗ ವೆಜ್ ಪನ್ನೀರ್ ಬೇಡ ಹೇಳಿದ್ರೆ, ನಾನ್ ವೆಜ್ ತಿನ್ನುವವರು ಮೊಟ್ಟೆಯನ್ನು ಬೇಯಿಸಿದನ್ನು ಗ್ರೇಟ್ ಮಾಡಿ ಅದು ಸಹ ಹಾಕ್ಬೋದು. ಇಲ್ಲದಿದ್ದರೆ ಮಶ್ರೂಮ್ ಅಲ್ಲಿ ಸಹ ಮಾಡ್ಬೋದು. ಯಾವುದ್ರಲ್ಲಿ ಸಹ ಆಗ್ತದೆ, ಒಳ್ಳೇದಾಗ್ತದೆ. ನಾನು 2ರಲ್ಲಿ ಸಹ ಟ್ರೈ ಮಾಡಿ ನೋಡಿದ್ದೇನೆ, ಒಳ್ಳೆ ಬಂದಿದೆ. ಮಶ್ರೂಮ್ ಅಲ್ಲಿ ಸಹ ಒಳ್ಳೆ ಬಂದಿದೆ. ಇದೀಗ ಆಗಿದೆ ಭಜ. ಈಗ ಪ್ಯಾನ್ ತಗೊಳ್ಳುವ, ಬಿಸಿ ಹಾಕಲಿ. ಅಷ್ಟೊಂದು ನಾವೀಗ ಪನ್ನೀರ್ ಪಾವನ್ನು ಕಟ್ ಮಾಡಿ ಮೈನೀಸ್ ಹಾಕಿ ಇಡುವ. ಡೈರೆಕ್ಟ್ ತಿನ್ಬೋದು, ತಿನ್ನಬಾರ್ದಂತೇನಿಲ್ಲ. ಆದರೆ ಇದು ನಿಮಗೆ ಮೈನೀಸ್ ಹಾಕಿದ ಕೂಡಲೇ ಸ್ವಲ್ಪ ಟೇಸ್ಟ್ ಸ್ವಲ್ಪ ಬೇರೆ ಬರ್ತದೆ, ತಿನ್ನಲಿಕ್ಕೆ ಸಹ ರುಚಿ ಆಗ್ತದೆ. ಈಗ ನಾನು ಇದಕ್ಕೆ 2 ಕಡೆ ಈಗ ಮೈನಸ್ ಹಾಕಿ ನೀವು ಮೈನೀಸ್ ಜಾಸ್ತಿಯಾಗಿ ಚಿಕನ್ ರೋಲ್ಸಲ್ಲಿ ಕೇಳಿದ್ದೀರಿ, ಆದರೆ ಈ ಥರದ್ದು ಸ್ವಲ್ಪ ನೋಡುವ ಅಂತೇಳಿ ಟ್ರೈ ಮಾಡಿ ನೋಡಿದ್ದೆ. ಸ್ವಲ್ಪ ಎಣ್ಣೆ ಹಾಕೊಳ್ಳುವ. ಮತ್ತೆ ಸ್ವಲ್ಪ ತುಪ್ಪ. ನಿಮಗೆ ಎಷ್ಟು ಸ್ಟಫಿಗೆ ಬೇಕು ಅಷ್ಟನ್ನು ಹಾಕೊಳ್ಬೇಕು ಇದರಲ್ಲಿ. ಈಗ ಕೆಲವರಿಗೆ ಪಾವೆಲ್ಲ ಬೇಡ ಹೇಳಿದ್ರೆ, ಚಪಾತಿ ನಾವು ಮನೇಲಿ ಹೇಗೆ ಸಹ ಮಾಡ್ತೇವಲ್ವಾ, ಅದರ ಒಳಗೆ ಮೈನೀಸ್ ಎಲ್ಲ ಹಾಕಿ ಇದರ ಒಳಗೆ ರೋಲ್ ಮಾಡಿ ಸಹ ಕೊಡ್ಬೋದು. ಅದು ಸಹ ಒಳ್ಳೆ ಆಗ್ತದೆ. ಯಾವ ರೀತಿಯಾಗಿ ಕೂಡ ಮಾಡ್ಬೋದು. ಯಾವ ರೀತಿ ಸಹ ಮಾಡ್ಬೋದು. ಕೆಲವರಿಗೆ ಇಷ್ಟ ಆಗುದಿಲ್ಲ ಪಾವೆಲ್ಲ. ಇವಾಗ ನಾವು ಸ್ವಲ್ಪ ಬಟರ್ ಹಾಕಬೇಕು. ಬಟರ್ ಹಾಕಿದ ಕೂಡಲೇ ಸ್ವಲ್ಪ ಪರಿಮಳ ಜಾಸ್ತಿ ಬರ್ತದೆ. ಸಾಫ್ಟ್, ಇನ್ನು ತುಂಬ ಸಾಫ್ಟ್ ಆಗಿ ಬರ್ತದೆ.
ಇದು ಕಲರ್ ಬಂದಿದೆ. ಈಗ ಸರ್ವಿಂಗ್ ಬೌಲ್ ಕೊಡಿ. ಸ್ಟಫ್ಡ್ ಪನ್ನೀರ್ ಹೇಗಾಗಿದೆ ನೋಡಿ. ಓಕೆ, ನೋಡುವಾಗಲೇ ತುಂಬ ಚೆನ್ನಾಗಿ ಬಂದಿದೆ. ಇದು ಟೇಸ್ಟ್ ಮಾಡಿ ಯಾವ ರೀತಿ ಆಗಿದೆ ಅಂತ ಹೇಳಿ. ಸೀರಿಯಸ್ಲಿ ಸೀಮಾ ಮ್ಯಾಮ್, ಈ ಪನ್ನೀರ್ ಸ್ಟಫ್ಡ್ ಪಾವ್ ತುಂಬಾ ಅದ್ಭುತವಾಗಿ ಬಂದಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ವೀಕ್ಷಕರು ಕೂಡ ಡೆಫಿನೆಟ್ ಆಗಿ ಟ್ರೈ ಮಾಡಿ ಅಂತ ಹೇಳ್ತಾ, ಹಾಕಿದಂಥ ಎಲ್ಲ ಮಸಾಲೆಗಳ ಫ್ಲೇವರ್ ಆಗಿರ್ಬೋದು ತುಂಬ ರುಚಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಎಷ್ಟು ಒಳ್ಳೆ ರೆಸಿಪಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟದಕ್ಕೆ. ಹಾಗೂ ನಿಮಗೂ ಹಾಗೂ ನಿಮ್ಮ ಡೈಜಿವಲ್ ಟೀಮ್ಗೂ ತುಂಬ ಹೃದಯದಿಂದ ಧನ್ಯವಾದಗಳು. ಹಾಗೆಯೇ ಮ್ಯಾಮ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆ ಯಾವ ರೀತಿಯಾಗಿತ್ತು? ತುಂಬ ಖುಷಿಯಾಯಿತು ನನಗೆ. ನಂದು ಹೇಗೆ ಸಹ ಹಾಬಿಯೇ ಕುಕಿಂಗ್, ಅದು ನಿಮ್ಮ ಜೊತೆ ಮಾತಾಡಿ ಇನ್ನೂ ಸಹ ತುಂಬ ಖುಷಿ ಆಯಿತು. ಸೊ ಇದಕ್ಕಿಂತ ಮುಂಚಿನ ಎಪಿಸೋಡಲ್ಲೂ ಕೂಡ 2 ಅದ್ಭುತವಾದ ರೆಸಿಪಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರಿ. ಸೊ ಇವತ್ತು ಕೂಡ ನೀವೇ ಒಂದು ಯುನೀಕ್ ಆಗಿ ಮಾಡುವಂಥ ರೆಸಿಪಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೀಮಾ ಪೈ ಅವರು ಪನ್ನೀರ್ ದೋಸಾ ಹಾಗೆಯೇ ಪನ್ನೀರ್ ಸ್ಟಫ್ಡ್ ಪಾವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಟ್ರು. ಸೊ ಹಿಂದಿನ ಸಂಚಿಕೆಯಲ್ಲಿ ಹಾಗೆಯೇ ಇವತ್ತಿನ ಸಂಚಿಕೆಯಲ್ಲಿ ಕೂಡ 2 ಅದ್ಭುತವಾದಂತಹ ರೆಸಿಪಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಡೆಫಿನೆಟ್ ಆಗಿ ನೀವೆಲ್ಲರೂ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಅತಿಥಿಯ ಜೊತೆಗೆ ಒಂದು ಹೊಸ ರೆಸಿಪಿಯ ಜೊತೆಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ. ಇದು ಈ ಹೊತ್ತಿನ ವಿಶೇಷ ಶೆಫ್ ಟೈಮ್. ಇದು ಪಾಕಪ್ರವೀಣರ ಲೋಕ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿವಲ್ 24x7.